ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ. ನಾಳೆ ಅಥವಾ ನಾಡಿದ್ದು ಎಕ್ಸಾಮ್ ಬರೀತಾ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಅ ಕ್ರಿಯೇಟಿವ್ ಚೈಲ್ಡ್ ಮೇ ಬಿ ಪುವರ್ ಇನ್ ಡ್ಯಾಶ್ ಅಂತ. ಅಂದರೆ ಒಬ್ಬ ಸೃಜನಾತ್ಮಕ ವಿದ್ಯಾರ್ಥಿ ಯಾವುದರಲ್ಲಿ, ಯಾವ ವಿಷಯದಲ್ಲಿ ದುರ್ಬಲವಾಗಿರಬಹುದು ಅಂತ. ಆಪ್ಷನ್ 1 ರಿಲಿಜಿಯಸ್ ವ್ಯಾಲ್ಯೂಸ್, ಸೋಷಿಯಲ್ ವ್ಯಾಲ್ಯೂಸ್, ಆಸ್ಥೆಟಿಕ್ ವ್ಯಾಲ್ಯೂಸ್, ನನ್ ಆಫ್ ದ ಎಬೋ. ಅಂದರೆ ಧಾರ್ಮಿಕ ಮೌಲ್ಯ, ಸಾಮಾಜಿಕ ಮೌಲ್ಯ, ಸೌಂದರ್ಯ ಮೌಲ್ಯಗಳು, ಮತ್ತು ಮೇಲಿನ ಯಾವುದು ಕೂಡ ಅಲ್ಲ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ನನ್ ಆಫ್ ದ ಎಬೋ. ಸೊ ಸೃಜನಾತ್ಮಕ ಮಕ್ಕಳು ಯಾವುದೇ ಮೌಲ್ಯಗಳಲ್ಲಿ ಕಡ್ಡಾಯವಾಗಿ ದುರ್ಬಲವಾಗಿರಲೇಬೇಕು ಅನ್ನೋದು ಅದನ್ನು ನಾವು ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಕ್ರಿಯೇಟಿವ್ ಚಿಲ್ಡ್ರನ್ ಎಲ್ಲದರಲ್ಲೂ ಕೂಡ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಸೊ ಯಾವುದರಲ್ಲೂ ಕೂಡ ದುರ್ಬಲವಾಗಿ ಇರೋದಿಲ್ಲ. ಹಾಗಾಗಿ ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಥವಾ ನನ್ ಆಫ್ ದ ಎಬೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಎರಡನೇದು, ಪಾಸಿಟಿವ್ ಕೋರಿಲೇಷನ್ ಇಸ್ ಫೌಂಡ್ ಬಿಟ್ವೀನ್ ಕ್ರಿಯೇಟಿವಿಟಿ ಆ್ಯಂಡ್ ಡ್ಯಾಶ್ ಅಂತ. ಅಂದರೆ ಸೃಜನಶೀಲತೆ ಮತ್ತು ಯಾವುದರ ನಡುವೆ ಒಂದು ಪಾಸಿಟಿವ್ ರಿಲೇಷನ್ ಅಂದರೆ ಧನಾತ್ಮಕ ಸಂಬಂಧ ಇದೆ ಅನ್ನೋದು. ಆಪ್ಷನ್ 1 ಇಂಟೆಲಿಜೆನ್ಸ್, ಆಪ್ಷನ್ 2 ಅಚೀವ್ಮೆಂಟ್, ಆಪ್ಷನ್ 3 ಏಸ್ಥೆಟಿಕ್ ವ್ಯಾಲ್ಯೂಸ್, ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದು ಆಪ್ಷನ್ 1 ಇಂಟೆಲಿಜೆನ್ಸ್. ಸೃಜನಶೀಲತೆ ಮತ್ತು ಬುದ್ಧಿಮತ್ತೆ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರೋದ್ರಿಂದ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಕಾನ್ಸೆಪ್ಟ್ ಆಫ್ ಮೆಂಟಲ್ ಏಜ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡ್ಯಾಶ್. ಸೊ ಮೆಂಟಲ್ ಏಜ್ ಈ ಒಂದು ಕಾನ್ಸೆಪ್ಟನ್ನು, ಈ ಒಂದು ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದ್ರು? ಆಪ್ಷನ್ 1 ಥಾರ್ನಡೈಕ್, ಆಪ್ಷನ್ 2 ಗಿಲ್ಫೋರ್ಡ್, ಆಪ್ಷನ್ 3 ಬಿನೆಟ್ ಸೈಮನ್, ಆಪ್ಷನ್ 4 ಸ್ಪಿಯರ್ಮನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಿರ್ಬೋದು ಈ ಒಂದು ಪ್ರಶ್ನೆಗೆ? ಮೆಂಟಲ್ ಏಜ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಆಪ್ಷನ್ 3 ಬಿನೆಟ್ ಸೈಮನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನಾಲ್ಕನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪ್ರೈಮರಿ ಮೆಂಟಲ್ ಎಬಿಲಿಟಿ ಅಕಾರ್ಡಿಂಗ್ ಟು ಥರ್ಸ್ಟನ್ ಅವರ ಪ್ರಕಾರ ಪ್ರೈಮರಿ ಮೆಂಟಲ್ ಎಬಿಲಿಟಿ ಅಲ್ಲದೆ ಇರುವಂಥದ್ದು ಯಾವುದು? ಆಪ್ಷನ್ 1 ಅರ್ಥಮೆಟಿಕ್ ಎಬಿಲಿಟಿ, ಅಂಕಗಣಿತ ಸಾಮರ್ಥ್ಯ. ಆಪ್ಷನ್ 2 ಅಸೋಸಿಯೇಟಿವ್ ಮೆಮೊರಿ, ಸಂಬಂಧಿತ ಸ್ಮರಣೆ. ಆಪ್ಷನ್ 3 ಥಿಂಕಿಂಗ್ ಸ್ಪೀಡ್, ಚಿಂತನೆಯ ವೇಗ. ಆಪ್ಷನ್ 4 ಇಂಡಕ್ಟಿವ್ ರೀಸನಿಂಗ್, ಅನುಮಾನಾತ್ಮಕ ತಾರ್ಕಿಕತೆ ಅಂತ. ಸೊ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಥಿಂಕಿಂಗ್ ಸ್ಪೀಡ್, ಚಿಂತನೆಯ ಒಂದು ವೇಗ ಪ್ರೈಮರಿ ಮೆಂಟಲ್ ಎಬಿಲಿಟಿ ಅಲ್ಲ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ದ ಫ್ಲೂಯಿಡ್ ಆ್ಯಂಡ್ ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಫ್ಲೂಯಿಡ್ ಮತ್ತು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಈ ಒಂದು ಸಿದ್ಧಾಂತವನ್ನು ಯಾರು ನೀಡಿದ್ರು ಅಂತ ಹೇಳಿ? ಆಪ್ಷನ್ 1 ಸ್ಟನ್ಬರ್ಗ್ ಆ್ಯಂಡ್ ಬಿನೆಟ್, ಆಪ್ಷನ್ 2 ಕ್ಯಾಟಲ್ ಆ್ಯಂಡ್ ಹಾರ್ನ್, ಆಪ್ಷನ್ 3 ಬಿನೆಟ್ ಆ್ಯಂಡ್ ಸೈಮನ್, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ. ಸರಿಯಾದಂತಹ ಒಂದು ಉತ್ತರ ಆಪ್ಷನ್ 2 ಕ್ಯಾಟಲ್ ಆ್ಯಂಡ್ ಹಾರ್ನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಡಿಪೆಂಡ್ಸ್ ಆನ್ ಡ್ಯಾಶ್. ಅಂದರೆ ಈ ಒಂದು ಕ್ರಿಸ್ಟಲೈಸ್ಡ್ ಇಂಟೆಲಿಜೆನ್ಸ್ ಯಾವುದರಿಂದ ಅವಲಂಬಿತ ಆಗಿದೆ ಅನ್ನೋದು? ಆಪ್ಷನ್ 1 ನ್ಯೂರೋಲಾಜಿಕಲ್ ಡೆವಲಪ್ಮೆಂಟ್, ಆಪ್ಷನ್ 2 ಫಿಸಿಕಲ್ ಡೆವಲಪ್ಮೆಂಟ್, ಆಪ್ಷನ್ 3 ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಕಲಿಕೆ ಮತ್ತು ಅನುಭವ, ಲರ್ನಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, 7ನೇ ಒಂದು ಪ್ರಶ್ನೆ, ಹಾರ್ವರ್ಡ್ ಗಾರ್ಡ್ನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಎಂಪಸೈಸಸ್ ಡ್ಯಾಶ್. ಅಂದರೆ ಗಾರ್ಡನ್ ರವರ ಮಲ್ಟಿಪಲ್ ಇಂಟೆಲಿಜೆನ್ಸ್ ಈ ಒಂದು ಸಿದ್ಧಾಂತ ಏನನ್ನು ಒತ್ತಿ ಹೇಳುತ್ತೆ ಅಥವಾ ಯಾವುದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿದೆ ಅಂತ? ಆಪ್ಷನ್ 1 ಕಂಡೀಷನಿಂಗ್ ಸ್ಕಿಲ್ಸ್ ಇನ್ ಸ್ಟೂಡೆಂಟ್ಸ್, ಆಪ್ಷನ್ 2 ಜನರಲ್ ಇಂಟೆಲಿಜೆನ್ಸ್, ಆಪ್ಷನ್ 3 ಕಾಮನ್ ಎಬಿಲಿಟೀಸ್ ರಿಕ್ವೈರ್ಡ್ ಇನ್ ಸ್ಕೂಲ್, ಆಪ್ಷನ್ 4 ದ ಯೂನಿಕ್ ಎಬಿಲಿಟೀಸ್ ಆಫ್ ಈಚ್ ಇಂಡಿವಿಜುವಲ್ಸ್ ಅಂತ ಇದೆ. ಸೊ ಇಲ್ಲಿ ಗಾರ್ಡ್ನರ್ ಅವರ ಬಹುಬುದ್ಧಿಮತ್ತೆಯ ಒಂದು ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಪ್ಷನ್ 4 ನೋಡಿ, ಇಲ್ಲಿ ಪ್ರತಿಯೊಬ್ಬರ ವೈಶಿಷ್ಟ್ಯ ಸಾಮರ್ಥ್ಯ ಅಥವಾ ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಒಂದು ವಿಶಿಷ್ಟ ಸಾಮರ್ಥ್ಯ, ದ ಯೂನಿಕ್ ಎಬಿಲಿಟೀಸ್ ಆಫ್ ಈಚ್ ಇಂಡಿವಿಜುವಲ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಂಟೆಲಿಜೆನ್ಸ್ ಗಿವ್ಸ್
on the ability to manipulate and create mental images in order to solve problems and is not limited to visual domains ಅಂತ ಇದೆ. ಮಾನಸಿಕ ಚಿತ್ರಗಳನ್ನ ರೂಪಿಸಿ ಸಮಸ್ಯೆ ಪರಿಹರಿಸುವಂತಹ ಒಂದು ಬುದ್ಧಿಮತ್ತೆ ಯಾವುದು ಅಂತ. ಆಪ್ಷನ್ 1 ಸ್ಪೇಷಿಯಲ್ ಇಂಟೆಲಿಜೆನ್ಸ್, ಆಪ್ಷನ್ 2 ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಆಪ್ಷನ್ 3 ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂಡ್ ಆಪ್ಷನ್ 4 ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ 9ನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಡ್ಯಾಶ್ ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡಿಸರ್ನ್ ದ ಫೀಲಿಂಗ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಆಫ್ ಅದರ್ಸ್ ವೈಲ್ ಡ್ಯಾಶ್ ಇಂಟೆಲಿಜೆನ್ಸ್ ಇಸ್ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ಓನ್ ಫೀಲಿಂಗ್ಸ್ ಆ್ಯಂಡ್ ಮೋಟಿವೇಶನ್ಸ್. ಅಂದರೆ ಇತರರ ಭಾವನೆ ತಿಳಿಯುವ ಬುದ್ಧಿಮತ್ತೆ ಡ್ಯಾಶ್ ಮತ್ತು ಸ್ವಂತ ಭಾವನೆ ತಿಳಿತಕ್ಕಂತಹ ಒಂದು ಬುದ್ಧಿಮತ್ತೆ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ 1 ಇಂಟರ್ಪರ್ಸನಲ್ ಆ್ಯಂಡ್ ಇಂಟ್ರಾಪರ್ಸನಲ್, ಅಂತರ್ವ್ಯಕ್ತಿತ್ವ ಅಥವಾ ಅಂತರ್ವ್ಯಕ್ತಿತ್ವ. ಆಪ್ಷನ್ 2 ಇಂಟ್ರಾಪರ್ಸನಲ್ ಅಥವಾ ಇಂಟರ್ಪರ್ಸನಲ್. ಆಪ್ಷನ್ 3 ಇಂಟ್ರಾಪರ್ಸನಲ್ ಸೋಷಿಯಲ್. ಆಪ್ಷನ್ 4 ಸೋಷಿಯಲ್ ಇಂಟ್ರಾಪರ್ಸನಲ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪ ಅಂದರೆ ಇಂಟರ್ಪರ್ಸನಲ್ ಇಂಟ್ರಾಪರ್ಸನಲ್. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 10ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ರಿಟಿಕ್ ಆಫ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಅಂದರೆ ಬಹುಬುದ್ಧಿಮತ್ತೆ ಸಿದ್ಧಾಂತದ ಒಂದು ಟೀಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಬಹಳಷ್ಟು ಸಿದ್ಧಾಂತಗಳಿಗೆ ಬಹಳಷ್ಟು ಟೀಕೆಗಳನ್ನ ಮಾಡಿರ್ತಾರೆ. ಸೊ ಇಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಈ ರೀತಿಯಾದಂತಹ ಒಂದು ಸಿದ್ಧಾಂತಕ್ಕೆ ಯಾವ ರೀತಿ ಟೀಕೆ ಬಂದಿದೆ ಅನ್ನೋದು. ಆಪ್ಷನ್ 1 ಮಲ್ಟಿಪಲ್ ಇಂಟೆಲಿಜೆನ್ಸ್ ಆರ್ ಓನ್ಲಿ ದ ಟ್ಯಾಲೆಂಟ್ಸ್ ಪ್ರೆಸೆಂಟ್ ಇನ್ ಇಂಟೆಲಿಜೆನ್ಸ್ ಆ್ಯಸ್ ಅ ಹೋಲ್ ಅಂತ ಇದೆ. ಅಂದರೆ ಇದು ಒಟ್ಟು ಬುದ್ಧಿಮತ್ತೆಯಲ್ಲಿರುವ ಪ್ರತಿಭೆಗಳಿಗೆ ಅಷ್ಟೇ ಅಂತ. ಆಪ್ಷನ್ 2 ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಎಲೋ ಸ್ಟೂಡೆಂಟ್ಸ್ ಟು ಡಿಸ್ಕವರ್ ದೇರ್ ಪ್ರೊಪೆನ್ಸಿಟೀಸ್ ಅಂತ. ಪ್ರೊಪೆನ್ಸಿಟೀಸ್ ಅಂದರೆ ವಿದ್ಯಾರ್ಥಿಗಳಿಗೆ ತಮ್ಮ ಸಾಮರ್ಥ್ಯವನ್ನು ತಿಳಿಯಲು ಇದು ಸಹಾಯವನ್ನು ಮಾಡುತ್ತೆ. ಆಪ್ಷನ್ 3 ಇಟ್ ಓವರ್ ಎಂಪಸೈಸಸ್ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್, ಪ್ರಾಯೋಗಿಕ ಬುದ್ಧಿಮತ್ತೆಯನ್ನು ಹೆಚ್ಚು ಒತ್ತಿ ಹೇಳ್ತಾ ಇದೆ. ಆ್ಯಂಡ್ ಆಪ್ಷನ್ 4 ಇಟ್ ಕೆ ನಾಟ್ ಬಿ ಸಪೋರ್ಟೆಡ್ ಬೈ ಎಂಪರಿಕಲ್ ಎವಿಡೆನ್ಸ್ ಅಟ್ ಆಲ್, ಯಾವುದೇ ಪ್ರಾಯೋಗಿಕ ಸಾಕ್ಷ್ಯ ಇಲ್ಲ ಅನ್ನೋದು. ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಆರ್ ಓನ್ಲಿ ದ ಟ್ಯಾಲೆಂಟ್ಸ್ ಪ್ರೆಸೆಂಟ್ ಇನ್ ಇಂಟೆಲಿಜೆನ್ಸ್ ಆ್ಯಸ್ ಅ ಹೋಲ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಅಂದರೆ ಇದಕ್ಕೆ ಇರ್ತಕ್ಕಂಥ ಒಂದು ಟೀಕೆ ಇದು ಕೇವಲ ಬುದ್ಧಿಮತ್ತೆಯಲ್ಲಿ ಇರುವಂತಹ ಒಂದು ಪ್ರತಿಭೆಗಳಿಗೆ ಅಷ್ಟೇ ಅನ್ನೋದು ಈ ಒಂದು ಸಿದ್ಧಾಂತದ ಟೀಕೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಅಬ್ಸರ್ವೇಷನ್ಸ್ ಸಪೋರ್ಟ್ಸ್ ಹಾರ್ವರ್ಡ್ ಗಾರ್ಡ್ನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಗಾರ್ಡ್ನರ್ ಅವರ ಸಿದ್ಧಾಂತಕ್ಕೆ ಬೆಂಬಲ ನೀಡುವ ವೀಕ್ಷಣೆ ಯಾವುದು ಅಂತ ಕೇಳಿದ್ದಾರೆ. ಮೊದಲನೇದು ಡಿಫ್ರೆಂಟ್ ಇಂಟೆಲಿಜೆನ್ಸಸ್ ಆರ್ ಹೈರಾರ್ಕಲಿ ಇನ್ ನೇಚರ್ ಅಂತ ಇದೆ. ಅಂದರೆ ಬುದ್ಧಿಮತ್ತೆಗಳು ಹೈರಾರ್ಕಿಯ ಸ್ವಭಾವದವು ಅಂತ. ಎರಡನೇದು ಟೀಚರ್ಸ್ ಶುಡ್ ಫಾಲೋ ಒನ್ ಸ್ಪೆಸಿಫಿಕ್ ಥಿಯರಿ ಆಫ್ ಎಜುಕೇಷನಲ್ ಇನೋವೇಷನ್ ಅಟ್ ದ ಟೈಮ್ ಆಫ್ ಡಿಸೈನಿಂಗ್ ಇನ್ಸ್ಟ್ರಕ್ಷನ್ಸ್, ಶಿಕ್ಷಕರು ಒಂದೇ ಸಿದ್ಧಾಂತವನ್ನು ಅನುಸರಿಸಬೇಕು ಅಂತ. ಮೂರನೇದು ಡ್ಯಾಮೇಜ್ ಟು ಒನ್ ಪಾರ್ಟ್ ಆಫ್ ದ ಬ್ರೈನ್ ಅಫೆಕ್ಟ್ಸ್ ಓನ್ಲಿ ಅ ಪರ್ಟಿಕ್ಯುಲರ್ ಎಬಿಲಿಟಿ ಸ್ಪೇರಿಂಗ್ ಅದರ್ಸ್, ಮೆದುಳಿನ ಒಂದು ಭಾಗ ಹಾನಿಯಾದರೆ ನಿರ್ದಿಷ್ಟ ಸಾಮರ್ಥ್ಯ ಮಾತ್ರ ಪರಿಣಾಮವಾಗಿರುತ್ತೆ. ಆಪ್ಷನ್ 4 ಇಂಟೆಲಿಜೆನ್ಸ್ ಇಸ್ ಎನ್ ಇಂಟರಾಕ್ಷನ್ ಆಫ್ ಅನಾಲಿಟಿಕಲ್ ಕ್ರಿಯೇಟಿವ್ ಆ್ಯಂಡ್ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸಸ್, ಬುದ್ಧಿಮತ್ತೆ ವಿಶ್ಲೇಷಣಾತ್ಮಕ ಸೃಜನಾತ್ಮಕ ಮತ್ತು ಪ್ರಾಯೋಗಿಕ ಸಂಯೋಜನೆ ಆಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ 3 ಅಂತ ಹೇಳ್ಬೋದು. ಡ್ಯಾಮೇಜ್ ಟು ಒನ್ ಪಾರ್ಟ್ ಆಫ್ ದ ಬ್ರೈನ್ ಅಫೆಕ್ಟ್ಸ್ ಓನ್ಲಿ ಅ ಪರ್ಟಿಕ್ಯುಲರ್ ಎಬಿಲಿಟಿ ಸ್ಪೇರಿಂಗ್ ಅದರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ. ಗಾರ್ಡ್ನರ್ ಇನಿಷಿಯಲಿ ಫಾರ್ಮ್ಯುಲೇಟೆಡ್ 7 ಇಂಟೆಲಿಜೆನ್ಸಸ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಒನ್ ಆಫ್ ದೆಮ್ ಅಂತ ಕೇಳಿದ್ದಾರೆ. ಗಾರ್ಡ್ನರ್ ಮೊದಲಿನ 7 ಬುದ್ಧಿಮತ್ತೆಗಳಲ್ಲಿ ಇಲ್ಲದೆ ಇರೋವಂಥದ್ದು ಯಾವುದು? ಆಪ್ಷನ್ 1 ಸ್ಪೇಷಿಯಲ್ ಸ್ಥಳೀಕ, ಆಪ್ಷನ್ 2 ಲಿಂಗ್ವಿಸ್ಟಿಕ್, ಆಪ್ಷನ್ 3 ಇಂಟರ್ಪರ್ಸನಲ್, ಆಪ್ಷನ್ 4 ನ್ಯಾಚುರಲಿಸ್ಟ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ಪ್ರಕೃತಿ ಅಥವಾ ನ್ಯಾಚುರಲಿಸ್ಟ್, ಪ್ರಾಕೃತಿಕ ಅಥವಾ ನ್ಯಾಚುರಲಿಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ. ಇಂಟೆಲಿಜೆನ್ಸ್ ಥಿಯರಿ ಇನ್ಕಾರ್ಪೊರೇಟ್ಸ್ ದ ಮೆಂಟಲ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ಇಂಟೆಲಿಜೆನ್ಸ್, ಫಾರ್ ಎಕ್ಸಾಂಪಲ್ ಮೆಟಾ ಕಾಂಪೊನೆಂಟ್ಸ್ and the variety of forms that intelligence can take, for example creative intelligence, this refers to dash. ಮೆಟಾ ಕಾಂಪೊನೆಂಟ್ಸ್ ಮತ್ತು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಒಳಗೊಂಡಂತಹ ಒಂದು ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ.
ಸೊ ಮೊದಲನೇದು ಸ್ಪಿಯರ್ಮನ್ಸ್ ಜಿ ಫ್ಯಾಕ್ಟರ್, ಆಪ್ಷನ್ 2 ಸ್ಟರ್ನ್ಬರ್ಗ್ಸ್ ಟ್ರಿಯಾರ್ಚಿಕ್ ಥಿಯರಿ ಆಫ್ ಇಂಟೆಲಿಜೆನ್ಸ್, ಸ್ಟರ್ನ್ಬರ್ಗ್ಸ್ ಟ್ರಿಯಾರ್ಕಿಕ್ ಸಿದ್ಧಾಂತ. ಮೂರನೇದು ಸಾವೆಂಟ್ ಥಿಯರಿ ಆಫ್ ಇಂಟೆಲಿಜೆನ್ಸ್, ಸಾವೆಂಟ್ ಸಿದ್ಧಾಂತ. ಆಪ್ಷನ್ 4 ಥರ್ಸ್ಟನ್ಸ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್, ಥರ್ಸ್ಟನ್ ಪ್ರಾಥಮಿಕ ಮಾನಸಿಕ ಸಾಮರ್ಥ್ಯಗಳು. ಸೊ ಇಲ್ಲಿ ಮೆಟಾ ಕಾಂಪೊನೆಂಟ್ಸ್ ಮತ್ತು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಇದು ಒಳಗೊಂಡಿರ್ತಕ್ಕಂತಹ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 2 ನೋಡಿ, ಇಲ್ಲಿ ಸ್ಟರ್ನ್ಬರ್ಗ್ಸ್ ಟ್ರಿಯಾರ್ಕಿಕ್ ಸಿದ್ಧಾಂತ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ಇದೆ, ಮ್ಯಾಚ್ ದ ಫಾಲೋವಿಂಗ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಮೇಜರ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್, ಮ್ಯಾಚ್ ದ ಫಾಲೋವಿಂಗ್ ನೇಮ್ ಆಫ್ ದ ಪ್ರೊಪೌಂಡರ್, ನೇಮ್ ಆಫ್ ದ ಥಿಯರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1 ಸ್ಪಿಯರ್ಮನ್, ಆಪ್ಷನ್ 2ನೇ ಲಿಸ್ಟ್ 1ನಲ್ಲಿ ಥರ್ಸ್ಟನ್, ಸ್ಟರ್ನ್ಬರ್ಗ್, ಗಾರ್ಡ್ನರ್ ಅಂತ 4 ಕೊಟ್ಟಿದ್ದಾರೆ. ಸೊ ಇವರ ಒಂದು ಇದನ್ನು ನಾವು ಥಿಯರಿನ ನಾವು ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಸ್ಪಿಯರ್ಮನ್ ಅಂತ ಬಂದಾಗ ಇದಕ್ಕೆ ನಾನು ಆನ್ಸರ್ನ ಫಸ್ಟು ಹೇಳಿಬಿಡ್ತೀನಿ, ಅದಾದಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ 4ನೇದು ಆನ್ಸರ್ ಆಗುತ್ತೆ, ಆಯಿತಾ. ಸ್ಪಿಯರ್ಮನ್ ಅಂತ ಬಂದಾಗ ಆಪ್ಷನ್ 2 ಒಂದನೇದಾಗುತ್ತೆ, ಓಕೆನಾ. ಸ್ಪಿಯರ್ಮನ್ 2. ಆ್ಯಂಡ್ ಥರ್ಸ್ಟನ್ ಅಂತ ಬಂದಾಗ ಇಲ್ಲಿ 4ನೇದಾಗುತ್ತೆ, ಫೋಕಸ್ಡ್ ಆನ್ 7 ಡಿಫ್ರೆಂಟ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್. ಸೊ ಥರ್ಸ್ಟನ್ 4ನೇದು, ಓಕೆ. ಇಲ್ಲಿ ಬಂದರೆ ಇಲ್ಲಿ 4ನೇದು, ಗೆಸ್ ಇಲ್ಲಿ 2 ಅಂತ ಹಾಕಿರ್ತೀನಿ. ಆ್ಯಂಡ್ ಸ್ಟರ್ನ್ಬರ್ಗ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ 3ನೇದಿದೆ, ಆಯಿತಾ. ಸ್ಟರ್ನ್ಬರ್ಗ್ 3 ಕರೆಕ್ಟಾಗೇ ಇದೆ, ಇದು 3ನೇದು. ಆ್ಯಂಡ್ ಗಾರ್ಡ್ನರ್ ಅಂತ ಬಂದಾಗ ಫಸ್ಟ್ 1, ಓಕೆನಾ. ಸೊ ಗಾರ್ಡ್ನರ್ ಅಂತ ಬಂದಾಗ ಇಲ್ಲಿ ಫಸ್ಟ್ 1 ಬರುತ್ತೆ, ಇಲ್ಲಿ 4ನೇದು ಅಂತ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಮುಂದಿನ ಒಂದು ಪ್ರಶ್ನೆ 15ನೇ ಪ್ರಶ್ನೆ. IQ ಅಂದರೆ ಮೆಂಟಲ್ ಆ್ಯಂಡ್ ಕ್ರೋನೋಲಾಜಿಕಲ್ ಏಜ್ ಈಕ್ವಲ್ಸ್ 100 ವಾಸ್ ಪ್ರೊಪೌಂಡೆಡ್ ಬೈ ಡ್ಯಾಶ್. ಸೊ ಇಲ್ಲಿ IQ ಅಂತಂದರೆ ಇದರ ಒಂದು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ. IQನ ಕಂಡು ಹಿಡಿಯೋದು ಹೇಗೆ ಅಂದರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನೋಲಾಜಿಕಲ್ ಏಜ್ ಇಂಟು 100 ಅಂತ. ಸೊ ಈ ಒಂದು ಕಾನ್ಸೆಪ್ಟನ್ನು ಯಾರು ಕೊಟ್ಟರು ನಮಗೆ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ರಿವೈಸ್ಡ್ ಸ್ಟ್ಯಾನ್ಫೋರ್ಡ್ ಬಿನೆಟ್ ಸ್ಕೇಲ್. 2ನೇದು ಮಿನೆಸೋಟಾ ಟೆಸ್ಟ್ ಅಂದರೆ ಮಿನೆಸೋಟಾ ಪೇಪರ್ ಫಾರ್ಮ್ ಬೋರ್ಡ್ ಟೆಸ್ಟ್. ಆಪ್ಷನ್ 3 ಬಿನೆಟ್ ಸೈಮನ್. ಆಪ್ಷನ್ 4 ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ IQ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನಾವು ಯಾರು ನಮಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ ಆಪ್ಷನ್ 3 ಬಿನೆಟ್ ಸೈಮನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಓಕೆ. ನೆಕ್ಸ್ಟು, ಅಂಡರ್ ಆರ್ಡಿನರಿ ಕಂಡೀಷನ್ಸ್ ಕ್ಯಾನ್ ಇಂಡಿವಿಜುವಲ್ಸ್ IQ ಇಸ್ ಸಪೋಸ್ ಟು ರಿಮೇನ್ ದ ಸೇಮ್ ಥ್ರೂಔಟ್ ದ ಏಜ್ ಲಿಮಿಟ್ಸ್ ಕವರ್ಡ್ ಬೈ ದ ಸ್ಕೇಲ್. ದಿಸ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ IQ ಒಂದೇ ರೀತಿ ಉಳಿಯುವಂತಹ ಒಂದು ಗುಣ ಯಾವುದು ಅಂತ. ಆಪ್ಷನ್ 1 ಕಾನ್ಸ್ಟಾನ್ಸಿ ಆಫ್ IQನ ಸ್ಥಿರತೆ. ಆಪ್ಷನ್ 2 ಡಿವಿಯೇಷನ್ ಆಫ್ IQನ ವ್ಯತ್ಯಾಸ. ಆಪ್ಷನ್ 3 ಬೋತ್ 1 and 2 ಎರಡೂ ಕೂಡ. ಆ್ಯಂಡ್ ಆಪ್ಷನ್ 4 ನೇದರ್ 1 or 2 ಯಾವುದು ಅಲ್ಲ ಅನ್ನೋದು. ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಕಾನ್ಸ್ಟಾನ್ಸಿ ಆಫ್ IQ ಸ್ಥಿರತೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಒನ್ ಆಫ್ ದ ಸ್ಪೆಸಿಫಿಕ್ ಎಬಿಲಿಟೀಸ್ ಆ್ಯಂಡ್ ಕೆಪಾಸಿಟೀಸ್ ದಟ್ ಆರ್ ಪಾರ್ಟ್ ಆಫ್ ದ ಜನರಲ್ ಎಬಿಲಿಟಿ ಆಫ್ ಇಂಟೆಲಿಜೆನ್ಸ್ ಅಂತ ಇದೆ. ಅಂದರೆ ಸಾಮಾನ್ಯ ಬುದ್ಧಿಮತ್ತೆಯ ಭಾಗ ಅಲ್ಲದೆ ಇರುವಂಥದ್ದು ಯಾವುದು ಅನ್ನೋದು. ಆಪ್ಷನ್ 1 ದ ಎಬಿಲಿಟಿ ಟು ಅಕ್ವೈರ್ ನಾಲೆಡ್ಜ್, ಜ್ಞಾನ ಪಡೆಯುವಂತಹ ಒಂದು ಸಾಮರ್ಥ್ಯ. 2ನೇದು ದ ಎಬಿಲಿಟಿ ಫಾರ್ ಫಾರ್ಮಿಂಗ್ ರಿಲೇಷನ್ಶಿಪ್ಸ್, ಸಂಬಂಧ ನಿರ್ಮಾಣ ಸಾಮರ್ಥ್ಯ. 3ನೇದು ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ರಿಲೇಷನ್ಶಿಪ್ಸ್, ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆ್ಯಂಡ್ 4ನೇದು ದ ಕೆಪಾಸಿಟಿ ಆಫ್ ಒರಿಜಿನಲ್ ಆ್ಯಂಡ್ ಪ್ರೊಡಕ್ಟಿವ್ ಥಾಟ್, ಹೊಸ ಹಾಗೆ ಸೃಜನಾತ್ಮಕ ಚಿಂತನೆ ಸಾಮರ್ಥ್ಯ ಅಂತ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು 2ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸಂಬಂಧ ನಿರ್ಮಾಣ ಸಾಮರ್ಥ್ಯ ಅಂತ. ದ ಎಬಿಲಿಟಿ ಫಾರ್ ಫಾರ್ಮಿಂಗ್ ರಿಲೇಷನ್ಶಿಪ್ಸ್, ಇದು ಸಾಮಾನ್ಯ ಬುದ್ಧಿಮತ್ತೆಯ ಭಾಗ ಅಲ್ಲ. ಜ್ಞಾನ ಪಡೆಯೋದಾಗಿರ್ಬೋದು, ಆಮೇಲೆ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಹೊಸ ಹಾಗೆ ಸೃಜನಾತ್ಮಕ ಚಿಂತನೆಯ ಸಾಮರ್ಥ್ಯ, ಇದೆಲ್ಲವೂ ಕೂಡ ಬುದ್ಧಿಮತ್ತೆಯ ಭಾಗ ಆಗಿದೆ. ಆ್ಯಂಡ್ ಸಂಬಂಧವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇದು ಆನ್ಸರ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ,
ಎಬಿಲಿಟಿ ಟು ರೆಕಗ್ನೈಸ್ ಆ್ಯಂಡ್ ಕ್ಲಾಸಿಫೈ ಆಲ್ ವೆರೈಟೀಸ್ ಆಫ್ ಆನಿಮಲ್ಸ್, ಮಿನರಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಕಾರ್ಡಿಂಗ್ ಟು ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಥಿಯರಿ ಇಸ್ ಕಾಲ್ಡ್ ಡ್ಯಾಶ್. ಪ್ರಾಣಿ, ಸಸ್ಯ ಮತ್ತು ಖನಿಜಗಳನ್ನು ಗುರುತಿಸುವ ಬುದ್ಧಿಮತ್ತೆ ಯಾವುದು? ಆಪ್ಷನ್ 1 ಲಾಜಿಕೋ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್, ತಾರ್ಕಿಕ ಗಣಿತ. ಆಪ್ಷನ್ 2 ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್. ಆಪ್ಷನ್ 3 ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್. ಆಪ್ಷನ್ 4 ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. And next, ಮುಂದಿನ ಪ್ರಶ್ನೆ, the statement majority of the people are average, a few very bright and a few very dull is based on the established principle of dash ಅಂತ ಕೇಳಿದ್ದಾರೆ. ಅಂದರೆ ಹೆಚ್ಚು ಜನ ಸರಾಸರಿ ಯಾವ ತತ್ವವನ್ನು ಅವಲಂಬಿಸಿದ್ದಾರೆ ಅಂತ. ಆಪ್ಷನ್ 1 ಇಂಟೆಲಿಜೆನ್ಸ್ ಆ್ಯಂಡ್ ರೇಷಿಯಲ್ ಡಿಫ್ರೆನ್ಸಸ್. ಆಪ್ಷನ್ 2 ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್. ಆಪ್ಷನ್ 3 ಗ್ರೋತ್ ಆಫ್ ಇಂಟೆಲಿಜೆನ್ಸ್. ಆಪ್ಷನ್ 4 ಇಂಟೆಲಿಜೆನ್ಸ್ ಆ್ಯಂಡ್ ಸೆಕ್ಸ್ ಡಿಫ್ರೆನ್ಸಸ್ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ವರ್ಡ್ ಕಾಂಪ್ರಹೆನ್ಸಿವ್ ಇನ್ ದ ಸ್ಕೀಮ್ ಆಫ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇಸ್ ಸಪೋರ್ಟೆಡ್ ಬೈ ದ ಫಾಲೋವಿಂಗ್ ಎಕ್ಸೆಪ್ಟ್ ಡ್ಯಾಶ್. ಅಂದರೆ CCE ಕಾಂಪ್ರಹೆನ್ಸಿವ್ ಬೆಂಬಲಿಸದೇ ಇರೋವಂಥದ್ದು ಯಾವುದು ಅಂತ. ಆಪ್ಷನ್ 1 JP ಗಿಲ್ಫೋರ್ಡ್ಸ್ ಥಿಯರಿ ಆಫ್ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್. ಆಪ್ಷನ್ 2 ಅಂದರೆ ಗಿಲ್ಫೋರ್ಡ್ನ ಸಿದ್ಧಾಂತ. ಆಪ್ಷನ್ 2 LL ಥರ್ಸ್ಟನ್ಸ್ ಥಿಯರಿ ಆಫ್ ಪ್ರೈಮರಿ ಮೆಂಟಲ್ ಎಬಿಲಿಟೀಸ್, ಥರ್ಸ್ಟನ್ ರವರ ಸಿದ್ಧಾಂತ. ಆ್ಯಂಡ್ ಆಪ್ಷನ್ 3 ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಆ್ಯಂಡ್ ಆಪ್ಷನ್ 4 ಥಿಯರಿ ಆಫ್ ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಥಿಯರಿ ಆಫ್ ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕ್ಲಾಸಿಫಿಕೇಶನ್ ಆಫ್ ಸ್ಟೂಡೆಂಟ್ಸ್ ಇನ್ ಡಿಫ್ರೆಂಟ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ IQ ಟೆನ್ಸ್ ಟು ಡ್ಯಾಶ್ ದೇರ್ ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಟು ಡ್ಯಾಶ್ ದೇರ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂತ ಇದೆ. ಅಂದರೆ IQ ಆಧಾರದಲ್ಲಿ ವರ್ಗೀಕರಣ ಮಾಡೋಕ್ಕೆ. ಸೊ ಆಪ್ಷನ್ 1 ಡಿಕ್ರೀಸ್. ಆಪ್ಷನ್ 2 ಡಿಕ್ರೀಸ್ ಹ್ಯಾವ್ ನೋ ಎಫೆಕ್ಟ್ ಆನ್. ಆಪ್ಷನ್ 3 ಇನ್ಕ್ರೀಸ್ ಡಿಕ್ರೀಸ್. ಆಪ್ಷನ್ 4 ಇನ್ಕ್ರೀಸ್ ಅಂತಲೇ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ 22ನೇ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕುಡ್ ಬಿ ಆನ್ ಎಂಡ್ ಸ್ಟೇಜ್ ಆಫ್ ಅ ಚೈಲ್ಡ್ ಪೊಸೆಸಿಂಗ್ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ. ಸೊ ಬಾಡಿಲಿ ಕೈನೆಸ್ಥೆಟಿಕ್ ಇರುವಂತಹ ಮಗುವಿನ ಅಂತಿಮ ಉದ್ಯೋಗ ಯಾವುದು? ಆಪ್ಷನ್ 1 ಸರ್ಜನ್. ಆಪ್ಷನ್ 2 ಪೋಯೆಟ್. ಆಪ್ಷನ್ 3 ಒರೇಟರ್. ಆಪ್ಷನ್ 4 ಪೊಲಿಟಿಕಲ್ ಲೀಡರ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ 1 ಸರ್ಜನ್ ಅನ್ನೋದು ಸರಿಯಾದ ಆನ್ಸರ್, ಶಸ್ತ್ರಚಿಕಿತ್ಸಕ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 23ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ರಿಟಿಕ್ ಆಫ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾರೆ. ಮಲ್ಟಿಪಲ್ ಇಂಟೆಲಿಜೆನ್ಸ್ ಈ ಒಂದು ಸಿದ್ಧಾಂತದ ಟೀಕೆ ಯಾವುದು ಅಂತ. ಸೊ ಮೊದಲನೇದು ನೋಡಿ, ಇಲ್ಲಿ ಆಪ್ಷನ್ 1 ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಆರ್ ಓನ್ಲಿ ದ ಟ್ಯಾಲೆಂಟ್ಸ್ ಪ್ರೆಸೆಂಟ್ ಇನ್ ಇಂಟೆಲಿಜೆನ್ಸಸ್ ಆಸ್ ಅ ಹೋಲ್ ಅಂತ ಇದೆ. ಎರಡನೇದು ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಪ್ರೊವೈಡ್ ಸ್ಟೂಡೆಂಟ್ಸ್ ಟು ಡಿಸ್ಕವರ್ ದೇರ್ propensities. ಆಪ್ಷನ್ 3 ಇಟ್ ಓವರ್ ಎಂಪಸೈಸಸ್ ಪ್ರಾಕ್ಟಿಕಲ್ ಇಂಟೆಲಿಜೆನ್ಸಸ್. ಆಪ್ಷನ್ 4 ಇಟ್ ಕೆನಾಟ್ ಬಿ ಸಪೋರ್ಟೆಡ್ ಬೈ ಎಂಪಿರಿಕಲ್ ಎವಿಡೆನ್ಸ್ ಅಟ್ ಆಲ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಕೇವಲ ಒಟ್ಟು ಬುದ್ಧಿಮತ್ತೆಯಲ್ಲಿರುವಂತಹ ಪ್ರತಿಭೆಗಳಿಗಷ್ಟೇ ಅನ್ನೋದು. ಸೊ ಹಾಗಾಗಿ ಈ ಒಂದು ಸಿದ್ಧಾಂತದ ಟೀಕೆ ಆಪ್ಷನ್ ನಂಬರ್ 1. ಓಕೆ, ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, 24ನೇ ಒಂದು ಪ್ರಶ್ನೆ, ಇಂಟೆಲಿಜೆನ್ಸ್ ಥಿಯರಿ ಇನ್ಕಾರ್ಪೊರೇಟ್ಸ್ ದ ಮೆಂಟಲ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ಇಂಟೆಲಿಜೆನ್ಸಸ್ ಆ್ಯಂಡ್ ವಿರೈಡ್ ಫಾರ್ಮ್ಸ್ ದ್ಯಾಟ್ ಇಂಟೆಲಿಜೆನ್ಸಸ್ ಕ್ಯಾನ್ ಟೇಕ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ, ಮೆಟಾ ಕಾಂಪೊನೆಂಟ್ಸ್ ಮತ್ತು ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಒಳಗೊಂಡಂತಹ ಒಂದು ಸಿದ್ಧಾಂತ ಯಾವುದು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಸೊ ಇದು ಕೂಡ ಆಗಲೇ ಹೇಳಿದೆ ಅಲ್ವಾ, ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.